ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ಸರ್, ನಾನು ಡಾಕ್ಟರ್ ರಂಗಪ್ಪಗೌಡ ಬಿರಾದರ್, ಸಹಾಯಕ ಪ್ರಾಧ್ಯಾಪಕರು, ವಿಸ್ತರಣಾ ಶಿಕ್ಷಣ ಘಟಕ, ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ, ಕತ್ತಲಗೆರೆ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. ಸೊ ಇವತ್ತಿನ ದಿನ ವಿಶೇಷವಾಗಿ ನಾವು ದಾವಣಗೆರೆ, ಶಿವಮೊಗ್ಗ ಏನು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಓಡಾಡಬೇಕಾದ್ರೆ ಗ್ರಾಮದ ರಸ್ತೆಗಳ ಅಕ್ಕಪಕ್ಕದಲ್ಲಿ ಸಾಕಷ್ಟು ರಾಶಿಗಟ್ಟಲೆ ಅಡಿಕೆ ಸಿಪ್ಪೆಯನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಅಡಿಕೆ ಸಿಪ್ಪೆಯಿಂದ ಏನು ಬೆಂಕಿ ಹಚ್ಚಿದಾಗ ವಾಹನ ಸವಾರರಿಗೆ ಬಹಳಷ್ಟು ಸಮಸ್ಯೆಯಾಗಿ ತೊಂದರೆಗಳು, ಅಪಘಾತಗಳಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ಈ ಅಡಿಕೆ ಸಿಪ್ಪೆಯನ್ನು ಕಾಂಪೋಸ್ಟ್ ಗೊಬ್ಬರವನ್ನಾಗಿ ಮಾಡಿ ರೈತರು ತಮ್ಮ ಹೊಲಗಳಿಗೆ, ಜಮೀನುಗಳಿಗೆ ಬಳಸಿದಾಗ ಉತ್ತಮ ಒಂದು ಪೋಷಕಾಂಶಗಳ ಆಗರಾಗಿರ್ತಕ್ಕಂಥ ಈ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಗೊಬ್ಬರವನ್ನ ರೈತರು ತಾವೇ ಯಾಕೆ ಮಾಡಬಾರದು ಅನ್ನೋ ದೃಷ್ಟಿಯಲ್ಲಿ ಸಾಕಷ್ಟು ನಮ್ಮ ಕತ್ತಲಗೆರೆ ಫಾರ್ಮ್ ವತಿಯಿಂದ ರೈತರಿಗೆ ಪ್ರಾತ್ಯಕ್ಷಿಗಳನ್ನ ತೋರಿಸಿ ಸಾಕಷ್ಟು ಜನ ರೈತರು ಮಾಡಲಿಕ್ಕೆ ಆರಂಭಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ರೈತರು ಕೂಡ ಇದರ ಒಂದು ಫಲಿತಾಂಶವನ್ನು ಕೂಡ ನೋಡಿದ್ದಾರೆ. ಹೋದ ವರ್ಷ ಕೂಡ ನಾವು ಹೊನ್ನಾಳಿ ತಾಲೂಕು ಮತ್ತು ಈ ನಮ್ಮ ದಾವಣಗೆರೆ ತಾಲೂಕಿನಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನು ರೈತರಿಗೆ ಕ್ಷೇತ್ರಗಳಿಗೆ ಪ್ರಾತ್ಯಕ್ಷಿಕವಾಗಿ ನೀಡಲಾಗಿದ್ದು ಸಾಕಷ್ಟು ಒಂದು ಉತ್ತಮ ಫಲಿತಾಂಶವನ್ನ ಕೂಡ ಮೆಕ್ಕೆಜೋಳದಲ್ಲಿ ನೋಡಿದ ರೈತರು ನಾವು ಇನ್ಮೇಗಿಂದ ನಮ್ಮ ಅಡಿಕೆ ಸಿಪ್ಪೆಯಿಂದ ಗೊಬ್ಬರವನ್ನು ನಾವೇ ತಯಾರು ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಸಂಕ್ಷಿಪ್ತ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಯಕ್ಕೆ ಬಯಸ್ತೇನೆ. ಸಾಕಷ್ಟು ಪ್ರಮಾಣದಲ್ಲಿ ಅಡಿಕೆ ಸಿಪ್ಪೆ ಬರ್ತಾ ಇದೆ. ಸುಮಾರಿಗೆ ನಾವು 1 ಎಕರೆಗೆ ತಗೊಂಡ್ರೆ ಏನಿಲ್ಲ ಅಂದ್ರೂ 8 ರಿಂದ 9 ಟನ್ ಅಷ್ಟು ನಮಗೆ ಅಡಿಕೆ ಸಿಪ್ಪೆಯಿಂದ, ಗೊಂಚಲುಗಳಿಂದ, ಗರಿಗಳಿಂದ ನಮಗೆ ತ್ಯಾಜ್ಯ ಸಿಗುತ್ತೆ. ಸೊ ಹಾಗಾಗಿ ಈ 1,05,000 ಹೆಕ್ಟೇರ್ ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಅಡಿಕೆ ಸುಮಾರು ನಾವು ಅದನ್ನ ಎಕರೆಗೆ ಕನ್ವರ್ಟ್ ಮಾಡಿದಾಗ 2,62,500 ಎಕರೆ ಪ್ರದೇಶ ನಮ್ಮ ದಾವಣಗೆರೆಯಲ್ಲಿ ಸಿಗುತ್ತೆ. ಇನ್ನು ಸುಮಾರು ಎಕರೆಗೆ ಒಂದು 8.5 ಟನ್ ಅಷ್ಟೊಂದು ಅಂದಾಜು ಮಾಡಿದ್ರೆ 22 ಲಕ್ಷದಷ್ಟು ನಮಗೆ ತ್ಯಾಜ್ಯ ಈ ಅಡಿಕೆ ಸಿಪ್ಪೆಯಿಂದ ಸಿಗ್ತಕ್ಕಂಥದ್ದು. ಈ ಎಲ್ಲ ತ್ಯಾಜ್ಯವನ್ನ ನಾವೆಲ್ಲ ರೈತ ಬಾಂಧವರು, ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಅದಕ್ಕಾಗಿ ಒಂದು ಕಾಂಪೋಸ್ಟ್ ಕಲ್ಚರ್ ಅನ್ನು ರೆಡಿ ಮಾಡಿದೆ. ಅದರಲ್ಲಿ ಸಾಜೂರ್ಕವ, ಪೆನಲ್ಕೂಡ ಸೂಕ್ಷ್ಮಾಣುಜೀವಿ ಇರ್ಬೋದು, ಅದನ್ನ ಏನು ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೆ ಅದನ್ನ ಏನು 110:1 ಇರುತ್ತೆ ಅದನ್ನ 20:1 or 30:1 ಸಾರಜನಕ ಮತ್ತು ಇಂಗಾಲ ಪ್ರಮಾಣ ಕಡಿಮೆ ಆಗಬೇಕು. ಅದರ್ವೈಸ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಮತ್ತು CN ರೇಷಿಯೋ ಜಾಸ್ತಿ ಇರೋದ್ರಿಂದ ಇದು ಹಾಗೆ ನಾವು ಇದೊಂದು ಸೂಕ್ಷ್ಮಾಣು ಜೀವನಗಳ ಮಿಶ್ರಣ ಕಾಂಪೋಸ್ಟ್ ಕಲ್ಚರ್ನ ಬಳಸಲಿಲ್ಲ ಅಂತಂದ್ರೆ ವರ್ಷಾನುಗಟ್ಟಲೆ ಹೋಗ್ಬಿಡುತ್ತೆ ಗೊಬ್ಬರ ಮಾಡಲಿಕ್ಕೆ. ಸೊ ಹಾಗಾಗಿ ಇದನ್ನ ಬಳಸ್ಕೊಂಡ್ರೆ ಸುಮಾರು ನಾವು ಈ 50% to 60% ನಮ್ಗೆ ವಾಪಸ್ ನಮ್ಗೆ ಗೊಬ್ಬರ ಸಿಗ್ತದೆ. ಈ 22 ಲಕ್ಷದಲ್ಲಿ ನಾವು ಸುಮಾರು ಏನಿಲ್ಲ 11 ಲಕ್ಷ ಟನ್ ಅಷ್ಟು ಗೊಬ್ಬರವನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾವು ಎಕರೆಗೆ 2 ಟನ್ ಅಷ್ಟು ಲೆಕ್ಕ ಹಿಡಿದ್ರು ಕೂಡ ಸುಮಾರು ಒಂದು 5 ಲಕ್ಷ ಹೆಕ್ಟೇರ್ಗೆ, ಅಂದ್ರೆ ನಮ್ಮ ದಾವಣಗೆರೆ ಇರ್ತಕ್ಕಂಥ ಎಲ್ಲ ಅಡಿಕೆ ತೋಟಗಳಿಗೆ ಗೊಬ್ಬರ ನಮ್ಮಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯದಿಂದ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ. ಇದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದೆ. ಆಮೇಲೆ ಒಳ್ಳೆ ಪೋಷಕಾಂಶಗಳ ಆಗರ ಇರೋದ್ರಿಂದ ನಮ್ಮ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವ ಶಕ್ತಿ, ಅದರಲ್ಲಿ ಗಾಳಿ ಆಡುವ ಶಕ್ತಿ. ಹಾಗಾಗಿ ನಾವು ಈ ಅಡಿಕೆ ಸಿಪ್ಪೆ ಗೊಬ್ಬರವನ್ನು ಮಾಡಿ ನಮ್ಮ ಏನು ರಸ್ತೆ ಪಕ್ಕದಲ್ಲಿ ಹಾಕಿ ಬೆಂಕಿ ಹಚ್ಚಿ ಅವಘಡಗಳನ್ನ ಮಾಡ್ತಾ ಇದ್ದೀವಿ ಅದನ್ನು ಕೂಡ ತಪ್ಪಿಸಬಹುದು. ಹಾಗೆ ನಮ್ಮ ಹೊಲಗಳಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಿ ನಮ್ಮ ಕಸದಿಂದ ರಸ ಅಂತ ಏನು ಹೇಳ್ತೀವಿ, ತ್ಯಾಜ್ಯದಿಂದ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಿದರೆ ನಮ್ಮಲ್ಲಿ ಇಳುವರಿ ಕೂಡ ಹೆಚ್ಚು ಪಡಲಿಕ್ಕೆ ಸಾಧ್ಯ ಎನ್ನುವಂಥ ಪ್ರಾತ್ಯಕ್ಷಿಗಳನ್ನ ನಾವು ಅಡಿಕೆಯಲ್ಲಿ ಕೂಡ ನೋಡಬಹುದು. ಮೆಕ್ಕೆಜೋಳದ ಆಲ್ರೆಡಿ ನೋಡಾಗಿದೆ. ನಮಸ್ಕಾರ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ.